ಹಲೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ. ಹಳೆ ವಿಡಿಯೋದಲ್ಲಿ 2ನೇ ನಂಬರ್ ನಿಮ್ಮ ಮೊಬೈಲ್ನಲ್ಲಿ ಇದ್ದಾಗ 2ನೇ ನಂಬರ್ ಅದರ ಜೊತೆಲಿ ಯಾವ್ಯಾವ ನಂಬರ್ಗಳಿದ್ರೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ 4ನೇ ನಂಬರಿಂದ ನಿಮ್ಮ ಮೊಬೈಲ್ನಲ್ಲಿ ಆಗುವಂಥ ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತೀನಿ. ಈ 3 ನಂಬರ್ ಇದ್ದಾಗ 90% ಪ್ರಾಬ್ಲಮ್ಸ್ನೇ ಕೊಡುತ್ತೆ. ಇದರಿಂದ ಅಂಥ ಒಳ್ಳೆಯದಿಲ್ಲ. ಸೊ ಯೂಶ್ವಲಿ ಅವಾಯ್ಡ್ ಮಾಡಿ. ಕೆಲವು ವಿಷಯದಲ್ಲಿ ಮಾತ್ರ ಯೂಸ್ ಮಾಡ್ಬೋದು, ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ 2ನೇ ನಂಬರ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತು ನೀವು 4ನೇ ನಂಬರ್ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಕೂಡ ಮೊಬೈಲ್ ನಂಬರ್ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ತಗೊಳ್ಳಿ ಮತ್ತು ನಿಮ್ಮ ಅವಶ್ಯಕತೆಗಳು ಅಂದರೆ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅದಕ್ಕೆ ತಕ್ಕಂಗೆ ತಗೊಳ್ಳಿ. ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ತೊಗೊಂಡಾಗ ನೀವು ಯಾವ ಕೆಲಸ ಮಾಡ್ಬೋದು ಅಥವಾ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಸಪೋರ್ಟ್ ಆಗಂಗೆ, ಅದಕ್ಕೆ ಒಂದು ನಿಮಗೆ ಸಹಾಯ ಆಗೋ ರೀತಿಯಲ್ಲಿ ನೀವು ಹೊಸ ಮೊಬೈಲ್ ನಂಬರ್ನ ತಗೊಳ್ಳಿ. ಮತ್ತು ಯಾರ್ಯಾರಿಗೆ ಮೊಬೈಲ್ ನಂಬರ್ ಡಿಸೈನ್ ಮಾಡಿದ್ವಿ, ಯಾರಿಗೆ ಮೊಬೈಲ್ ನಂಬರ್ ಇನ್ನೂ ಸಿಕ್ಕಿಲ್ಲ ಮತ್ತು ಆಲ್ರೆಡಿ ಯಾರು ಕಾಲ್ ಮಾಡ್ತಿದ್ರು ಅವ್ರಿಗೆ ಓಕೆ, ಬಟ್ ಯಾರಿಗೆ ಮೊಬೈಲ್ ನಂಬರ್ ಇನ್ನೂ ಸಿಕ್ಕಿಲ್ಲ ಹುಡುಕ್ತಾನೆ ಇದ್ದೀರಾ, ಈ ನಂಬರಿಗೆ ಕಾಲ್ ಮಾಡಿ. ನಾವು ನಿಮಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸೆಲೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಮತ್ತು ನಿಮ್ಮ ಮನೆಗೇ ಬಂದು ಅವರ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಅದೊಂದು ಫೆಸಿಲಿಟಿ ಇದೆ. ಸೊ ಕಂಪ್ನಿ ಜೊತೆ ಈಗ ಸ್ವಲ್ಪ ಟೈಅಪ್ ಆಗಿದ್ದೀವಿ. ಸೊ ಕಂಪ್ನಿಯಿಂದ ನಿಮಗೆ ಒರಿಜಿನಲ್ ಸಿಮ್ ನಿಮ್ಮ ಮನೆಗೆ ತಲುಪುತ್ತೆ. ಸೊ ಈ ನಂಬರ್ಗೆ ಕಾಲ್ ಮಾಡಿ. ನಿಮಗೆ ಎಲ್ಲಿ ನಂಬರ್ ಸಿಗ್ತಿಲ್ಲ ಅವರಿಗೆ ನಾವು ಸಹಾಯ ಮಾಡಿಕೊಡ್ತೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನ್ಯೂಮರಾಲಜಿಲಿ ಕಾನ್ಸೆಪ್ಟ್ ಪ್ರಕಾರ ಬಂದು 1, 3, 5, 6 ಯಾವಾಗಲೂ ಒಳ್ಳೆಯದು, ಯಾವಾಗಲೂ ಬರೀ ಒಳ್ಳೆಯದೇ ಮಾಡುತ್ತೆ ಅಂತ. 4, 7, 8 ಯಾವಾಗಲೂ ಬರೀ ಪ್ರಾಬ್ಲಮ್ನೇ ಕೊಡುತ್ತೆ ಅಂತ. 2 ಮತ್ತು 9 ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ ಅಂತ. ಇವತ್ತು ನಾವು ಮಾತಾಡ್ತಾ ಇರೋದು 4ನೇ ನಂಬರ್ ಬಗ್ಗೆ. 2ನೇ ನಂಬರ್ ಒಳ್ಳೆಯದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ ಅಂದರೆ ಬಟ್ ಏನಕ್ಕೆ ಮಾತಾಡಿದ್ವಿ ಅಂದರೆ 2ನೇ ನಂಬರ್ ಚಂದ್ರ ನಮ್ಮ ಮನಸ್ಸನ್ನು ತೋರಿಸುತ್ತೆ, ನಮ್ಮ ಒಂದು ಯೋಚನೆಯನ್ನು ತೋರಿಸುತ್ತೆ. ಹಾಗಾಗಿ ಈ 2ನೇ ನಂಬರ್ ಜೊತೆ ಅಂದರೆ ನಮ್ಮ ಮನಸ್ಸಲ್ಲಿರೋ ಯಾವ ಚಿಂತೆ ಬರುತ್ತೆ ನಾವು ಆ ರೀತಿ ಆಗ್ತೀವಿ. ಸೊ ಅದೇ ಒಂದು ಕಾನ್ಸೆಪ್ಟ್ ಮೇಲೆ 2ನೇ ನಂಬರ್ ಜೊತೆ ಯಾವ್ಯಾವ ನಂಬರ್ ಬರುತ್ತೆ, ಆಗ ಏನೇನು ಸಮಸ್ಯೆ ಆಗುತ್ತೆ ಅಂತ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈಗ ಮೊದಲನೇ ನಂಬರ್ 4 ಪ್ರಾಬ್ಲಮ್ ಕೊಡುವಂಥ ಸಂಖ್ಯೆ. ಇದು ಬಂದಾಗ ಯಾವ ರೀತಿ ಸಮಸ್ಯೆಗಳನ್ನ ಕೊಡ್ತಾ ಹೋಗ್ತದೆ ಅಂತ ಹೇಳ್ತಾ ಹೋಗ್ತೀನಿ. 4ರ ಪಕ್ಕ 1 ಬರ್ಬೋದು, ಈ ರೀತಿ ಬರ್ಬೋದು ಅಥವಾ ಈ ರೀತಿ ಬರ್ಬೋದು. ಅಂದರೆ 1, 4 ಆಗ್ಬೋದು, ಮುಂದೆ ಬರ್ಬೋದು ಅಥವಾ ಹಿಂದೆ ಬರ್ಬೋದು. ಈ ರೀತಿ ಇದ್ದಾಗ ಏನು ಸಮಸ್ಯೆ ಆಗ್ತಾ ಹೋಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸುಮಾರು ಬರೀ ಪ್ರಾಬ್ಲಮ್ಸ್ನೇ ಕೊಡುವಂಥ ನಂಬರ್ ಇದು 4ನೇ ನಂಬರು. ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತೀನಿ. ನಿಮ್ಮ ಮೊಬೈಲಲ್ಲಿ 4ನೇ ನಂಬರ್ ಇದ್ದು ಈ ಸಮಸ್ಯೆಗಳು ಕಾಣ್ತಿತ್ತು ಅಂತಂದರೆ ನಂಬರ್ನ ಚೇಂಜ್ ಮಾಡಿ. 8ನೇ ನಂಬರ್ನ ನಾಳಿನ ವಿಡಿಯೋದಲ್ಲಿ ಅಥವಾ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಿ, ಚೆಕ್ ಮಾಡಿ. ಸೊ 1, 4ಇಂದ ಸ್ಟಾರ್ಟ್ ಮಾಡೋಣ. ತುಂಬ ಒಂದು ಪ್ರಾಬ್ಲಮ್ ಕೊಡೋವಂಥ ನಂಬರ್ ಬಂದು 1, 4. ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ. ಅನಾವಶ್ಯಕವಾಗಿ ಸಾಲ, ಲೋನು, ಕೈ ಸಾಲಗಳು, ಸುಮ್ಮನೆ ಯಾವಾಗಲೂ ಏನಾದರೂ ಒಂದು ನಿಮ್ಮ ಕೈಯಲ್ಲಿ ಸಾಲ ಅಂತಲೇ ಇರುತ್ತೆ. ಮತ್ತು ಲೀಗಲ್ ನೋಟಿಸ್ ಅಂತ ಹೇಳ್ತೀವಿ, ಅಂದರೆ ಕಾನೂನು ಸಂಬಂಧಪಟ್ಟಂಥ ಸಮಸ್ಯೆಗಳು. ಕಾನೂನಿಂದ ನಿಮಗೆ ಒಂದು ಏನಾದರೂ ಸಮಸ್ಯೆಗಳು, ಸುಮ್ಮನೆ ಫೈನ್ ಕಟ್ಟೋದಾಗಲಿ ಅಥವಾ ಸುಮ್ಮನೆ ಪೆಂಡಿಂಗ್ ಇರೋದಾಗಲಿ, ಸುಮ್ಮನೆ ಹೋಗ್ತಿದ್ರೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಬರೀ ಗೌರ್ಮೆಂಟಿಂದ ಪ್ರಾಬ್ಲಮ್ಗಳಾಗೋದು, ಈ ರೀತಿ ಸಮಸ್ಯೆ ತೋರಿಸುತ್ತೆ. 1, 4, 4 ಒಂಥರ ತುಂಬ ಕೆಟ್ಟ ಕಾಂಬಿನೇಷನ್. ಮತ್ತು ಯಾವ್ಯಾವ ನಂಬರ್ಗಳನ್ನ ಯೂಸ್ ಮಾಡಬೇಡಿ ಅನ್ನೋ ವೀಡಿಯೋನ ಅಪ್ಕಮಿಂಗ್ ವೀಡಿಯೋಸಲ್ಲಿ ಮಾಡ್ತೀನಿ, ಯಾವ ನಂಬರ್ಸ್ ನೀವು ಯೂಸ್ ಮಾಡಬಾರ್ದು ಅಂತ. 1, 4 ಇತ್ತು ಅಂದರೆ ದಯವಿಟ್ಟು, ಮತ್ತು ಈ ಸಮಸ್ಯೆಗಳು ಕಾಣ್ತಾ ಇತ್ತು ಅಂದರೆ ಯಾವ ರೀತಿ ಅಂದರೆ ಸಾಲ ಅಂದರೆ ಉದಾಹರಣೆಗೆ ಚೆನ್ನಾಗೇ ಇರ್ತೀರ, ನಿಮಗೆ ದುಡ್ಡು ಕಾಸು ಕೂಡ ಇರುತ್ತೆ, ಬಟ್ ಸುಮ್ಮನೆ ಕೈಯಲ್ಲಿ ಸಾಲ ಆಗ್ತಾನೆ ಇರುತ್ತೆ, ಬಂದಿರೋ ದುಡ್ಡು ನಿಲ್ಲಲ್ಲ, ಇಲ್ಲ ಮಿಸ್ಟೇಕೇ ಇರಲ್ಲ, ನಿಮ್ದೇನೂ ತಪ್ಪೇ ಇರಲ್ಲ, ಬಟ್ ಏನಾದರೂ ಒಂದು ಹಿಂಗೆ ಒಂದು ಕಾನೂನಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಕಾಣಿಸ್ತಾ ಇರುತ್ತೆ. ಮತ್ತು ಯಾವಾಗಲೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ, ಗಾಡಿ ತುಂಬ ಫಾಸ್ಟಾಗಿ ಓಡಿಸ್ತೀರಾ, ಆಕ್ಸಿಡೆಂಟ್ ಆಗೋವಂಥ ಚಾನ್ಸಸ್ಗಳು, ಕೈ ಕಾಲು ಏಟಾಗೋವಂಥದ್ದು, ಸುಮ್ಮನೆ ಗಾಯಗಳಾಗೋವಂಥದ್ದು, ಈ ರೀತಿ ಸಮಸ್ಯೆಗಳು ತೋರಿಸುತ್ತೆ. ತುಂಬ ಕೆಟ್ಟ ನಂಬರ್ ಇದು. ಇನ್ನೂ ತುಂಬ ಪಾಯಿಂಟ್ಸ್ ಇದೆ, ಬಟ್ ಜನರಲಾಗಿ ಹೇಳ್ತಾ ಇದ್ದೀನಿ, ತುಂಬ ಕೆಟ್ಟ ನಂಬರ್ ಇದು, ಯೂಸ್ ಮಾಡಬೇಡಿ, ಅಷ್ಟೊಂದು ಒಳ್ಳೆಯದಲ್ಲ. ರಿಸ್ಕ್ ಕೂಡ ತಗೋಬೇಡಿ. ನಿಮ್ಗೇನಾದ್ರು ಸಮಸ್ಯೆ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ, ನಿಮ್ಮ ದೆಸೆ ಚೆನ್ನಾಗಿರುತ್ತೆ, ಬಟ್ ರಿಸ್ಕ್ ತಗೋಬೇಡಿ, ನಂಬರ್ ಚೇಂಜ್ ಮಾಡಿ. ನಿಮ್ಗೇನಾರು ಎಫೆಕ್ಟ್ ಇಲ್ಲ ಅಂದರೆ ಅಟ್ಲೀಸ್ಟ್ ಬೇರೆಯವ್ರಗಳನ್ನಾದರೂ ಸ್ವಲ್ಪ ನಂಬರ್ಗಳು ಚೆಕ್ ಮಾಡಿ, ಅವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಇರುತ್ತೆ, ನಿಮ್ಮೊಂದು ಐಡಿಯಾ ಬರುತ್ತೆ. 2, 4, 4, 2 ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಈಗಲೂ ಕೂಡ ಹೇಳ್ತೀನಿ. ಏನೇ ಮಾಡಬೇಕಂದ್ರೂ ತುಂಬ ನಿಧಾನ, ಸ್ಲೋ, ತಾಳ್ಮೆ ಜಾಸ್ತಿ ಇರಲಿ. ನಿಂತು ಕೆಲಸಗಳು ನಡೀತಾ ಇರುತ್ತೆ, ತುಂಬ ಯೋಚನೆ, ಚಿಂತೆ, ಆತಂಕಗಳು ಜಾಸ್ತಿ, ತುಂಬ ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ, ವಿನಾಶಕಾರಿ ಯೋಚನೆಗಳು. ಆ ರೀತಿ ನೆಗೆಟಿವ್ ಬಂದರೆ ಋಣಾತ್ಮಕ ಅಂತ ಹೇಳ್ತೀವಲ್ಲ, ಆ ರೀತಿ ತುಂಬ ಕೆಟ್ಟ ಯೋಚನೆಗಳು. ಮನಸ್ಸನ್ನು ತುಂಬ ಇದಾಗುತ್ತೆ. ಒಂದ್ಸಲ ಇದ್ದಂಗೆ ಒಂದ್ಸಲ ಯೋಚನೆಗಳಿರಲ್ಲ. ಏನೋ ಅನ್ಕೋತೀರಾ, ಏನೋ ಕೆಲಸ ಮಾಡ್ತಾ ಇರ್ತೀರಾ, ಯಾವುದನ್ನೋ ಸ್ಟಾರ್ಟ್ ಮಾಡ್ತೀರಾ, ಸಡನ್ನಾಗಿ ಏನೂ ಮಾಡೋದು ಬೇಡ ಅಂತೀರಾ, ಮಾಡ್ತಾರೋ ಕೆಲಸನ ಅರ್ಧದಲ್ಲೇ ಬಿಟ್ಬಿಡ್ತೀರಾ. ತುಂಬ ಕನ್ಫ್ಯೂಷನ್ಸ್ಗಳು ಜಾಸ್ತಿ ಇರುತ್ತೆ. ಮನಸ್ಸೇ ಕಂಟ್ರೋಲ್ ಮಾಡಿಲ್ಲ ಅಂದರೆ ಮನುಷ್ಯ ತುಂಬ ಕಷ್ಟ.
ಜೀವನದಲ್ಲಿ ಮುಂದೆ ಬರೋದು. ಸೊ ನಿಮ್ಮ ಮನಸ್ಸೇ ನಿಮಗೆ ಶತ್ರು ಆದಾಗ ವಿನಾಶದ ಕಡೆ ಹೋಗ್ತದೆ. ಮನಸ್ಸಿನ ಮೇಲೆ ತುಂಬ ಜಾಸ್ತಿ ಪ್ರಾಬ್ಲಮ್ ಬರುತ್ತಿದ್ದು, ಅದಕ್ಕೋಸ್ಕರ ಈ ನಂಬರ್ ಅಷ್ಟೊಂದು ಒಳ್ಳೆಯದಲ್ಲ. 2-4 ಕೂಡ ದಯವಿಟ್ಟು ಇತ್ತು ಅಂತಂದರೆ ಚೇಂಜ್ ಮಾಡಿ. ಒಂದು ಜನರಲ್ ಆಗಿ ಹೇಳಿದ್ದೀನಿ, ಮನಸ್ಸಲ್ಲಿ ಯೋಚನೆಗಳು, ಚಿಂತೆಗಳು, ಯಾವಾಗಲೂ ಗಾಬರಿಯಾಗಿರುವಂಥದ್ದು ಯೋಚನೆಗಳು, ಬರೀ ಕೆಟ್ಟ ಕೆಟ್ಟ ಯೋಚನೆಗಳಿತ್ತು ಅಂದರೆ ಈ ನಂಬರ್ನ ಯೂಸ್ ಮಾಡಬೇಡಿ. ಇನ್ನೊಂದು ಒಂದು ವರ್ಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, 3-4 ಅಥವಾ 4-3. 3 ಬಂದು ಗುರುಗ್ರಹ ಒಳ್ಳೇದಾಗಬೇಕು, ಬಟ್ ಒಳ್ಳೇದಾಗಲ್ಲ. ಏನಕ್ಕೆ ರಾಹು ಇದೆ. ಏನಾಗ್ತದೆ ಅಂದರೆ ಮೊದಲನೇದು ಬಂದು ನಿಮಗೆ ಕೈ ಕಾಲು ನಡುಗುವಂಥದ್ದು, ಕಾಲುಗಳು ನಡುಗ್ತಾ ಇರುತ್ತೆ, ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೀವಿ, ಪ್ಯಾರಾಲಿಸಿಸ್ ಅಂತ. ಸೊ ಈ ರೀತಿ ಏನಾದ್ರು ಸಮಸ್ಯೆ ಇರುತ್ತೆ ಮನೇಲಿ ಯಾರಿಗಾದರೂ, ನಿಮ್ಗಾರಾಗಿರ್ಬೋದು ಅಥವಾ ಅಕ್ಕಪಕ್ಕರವರಿಗೆ. ಉಸಿರಾಟದ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ, BP ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಇರುತ್ತೆ, ತುಂಬ ವೀಕ್ ಆಗ್ತೀರಾ, ನರಗಳು ಜಾಸ್ತಿ ವೀಕ್ ಇರುತ್ತೆ, ಸುಸ್ತು, ಮೈಕೈ ನೋವು, ತಲೆನೋವು ಜಾಸ್ತಿ ಬರೋದು, ಕಣ್ಣುಗಳು ವೀಕ್ ಆಗೋದು, ಈ ರೀತಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಕಂಪ್ಲೀಟ್ಲಿ ಬಂದು ನಿಮಗೆ ಒಂದು ಆರೋಗ್ಯದ ಮೇಲೆ ಸಮಸ್ಯೆನ ಕೊಡುತ್ತೆ. ಆರೋಗ್ಯದಲ್ಲಿ ನಿಮಗೆ ಸಮಸ್ಯೆ ಎದ್ದು ಕಾಣುತ್ತೆ ಅಂತ ಒಳ್ಳೆ ನಂಬರ್ ಅಲ್ಲ. ಆರೋಗ್ಯ ಸಮಸ್ಯೆಗಳು ಕಾಣ್ತಾ ಇರುತ್ತೆ, ಆರೋಗ್ಯದ ಮೇಲೇ ಇದು ಪ್ರಾಬ್ಲಮ್ ಆಗೋವಂಥದ್ದು, ಪರ್ಟಿಕ್ಯುಲರಾಗಿ ಆರೋಗ್ಯದ ಮೇಲೆ. ಸೊ ಅದಕ್ಕೋಸ್ಕರ 3-4 ಅಥವಾ 4-3 ಇತ್ತು ಅಂತಂದರೆ ಈ ನಂಬರ್ನ ಯೂಸ್ ಮಾಡಬೇಡಿ. ಹೊಸ ನಂಬರ್ ಪರ್ಚೇಸ್ ಮಾಡಬೇಕಾದ್ರೆ ಕೂಡ ಹುಷಾರಾಗಿರಿ, ಈ ನಂಬರ್ ಇರಬಾರ್ದು. ಕೆಲವು ಸಲ ಈ ರೀತಿ ತೊಗೊಂಡಿರ್ತೀವಿ, 44 ಅಥವಾ 444, 444, ಈ ರೀತಿ ಫ್ಯಾನ್ಸಿ ನಂಬರ್ ಥರ. ಬೇರೆ ನಂಬರ್ಸ್ ಓಕೆ. ನನ್ನ ಸಜೆಷನ್ ಯಾವಾಗಲೂ 2ಕ್ಕಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಈ ನಂಬರ್ ಇದ್ದಾಗ ಸಾಲ, ಮೊದಲನೇದು ಬಂದು ಸಾಲದ ಪ್ರಾಬ್ಲಮ್, ಗೌರ್ಮೆಂಟಿಂದ ಪ್ರಾಬ್ಲಮ್ ಆಗ್ತದೆ, ಗೌರ್ಮೆಂಟಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಗಳಾಗ್ತದೆ, ಮತ್ತು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿಲ್ಲದೇ, ನಿಮ್ಮ ತಪ್ಪಿಲ್ಲ ಅಂದರೂ ಕೂಡ ಅಪೋಸಿಟಿಂದ ಬರ್ತಿರೋರು ಕೂಡ ನಿಮಗೆ ಆಕ್ಸಿಡೆಂಟ್ ಮಾಡ್ಬೋದು. ಈ ರೀತಿ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಅಥವಾ ನೀವೇನೇ ಗೊತ್ತಿಲ್ಲದೇ ಪ್ರತಿಯೊಂದು ಕೆಲಸನೂ ಫಾಸ್ಟಾಗಿ ಮಾಡ್ತಾ ಇರ್ತೀರ, ತುಂಬ ಅರ್ಜೆಂಟಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಗೊತ್ತಾಗ್ತಿರಲ್ಲ, ಅಂತಿದ್ದೆಲ್ಲ ಮಾಡ್ತೀರಾ, ಸರಿ ತಪ್ಪು ಯೋಚನೆ ಮಾಡಲ್ಲ, ತಿಳುವಳಿಕೆ ಇರಲ್ಲ, ತುಂಬ ಫಾಸ್ಟ್ ಮಾಡಿಬಿಡುತ್ತೆ ಜೀವನನ, ಅಷ್ಟೊಂದು ಒಳ್ಳೆಯದಲ್ಲ. ಸೇಮ್ ನಂಬರ್ ಒಂದು ಏನಕ್ಕೆ ಕೆಟ್ಟದ್ದು ಹೇಳ್ತಿದ್ದೀನಿ, ಎಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಆಫೀಸ್ ನಂಬರ್ ಆಗಿ, ಎಸ್ಪೆಷಲಿ ಫಾಸ್ಟ್ ಫುಡ್ಗಳದ್ದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ, ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು, ಕ್ಯಾಬ್ ಸರ್ವಿಸ್ ಇರುತ್ತಲ್ಲ ಅದು, ಮತ್ತು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯೂಸ್ ಮಾಡ್ಬೋದು. ಆದರೆ ಸೇಮ್ ಕಾಂಬಿನೇಷನ್ ಪರ್ಸ್ನಲ್ ನಂಬರ್ಗೆ ಒಳ್ಳೆಯದಲ್ಲ, ಯೂಸ್ ಮಾಡಬೇಡಿ. ಏನಕ್ಕೆ 4ನೇ ನಂಬರ್ ಆಲ್ಮೋಸ್ಟ್ ಎಲ್ಲದಕ್ಕೂ ಪ್ರಾಬ್ಲಮೇ ಕೊಡುತ್ತೆ, ಇದರಲ್ಲಿ ಇದು ಕೂಡ ಪ್ರಾಬ್ಲಮೇನೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಕೂಡ ಆ ನಂಬರ್ನ ಯೂಸ್ ಮಾಡಬೇಡಿ. 5-4-4-5 ಇದು ಕೂಡ ಒಂದು ರೀತಿ ಕೆಟ್ಟದೇನೆ, ಅಷ್ಟೊಂದು ಒಳ್ಳೆಯದಲ್ಲ. ಪದೇ ಆಸ್ಪತ್ರೆಗೆ, ಪದೇ ಕೋರ್ಟ್ಗೆ, ಅನಾವಶ್ಯಕವಾಗಿ ಬರೀ ಫೈನ್ಗಳು, ಜಗಳಗಳು, ಯಾರ್ದೋ ಜಗಳ ವಿಷಯಗಳಲ್ಲಿ ನೀವು ಸುಮ್ಮನೆ ಇಂಡೈರೆಕ್ಟಾಗಿ ಸಿಗಾಕೊಳ್ಳೋವಂಥದ್ದು, ನಿಮ್ಮ ತಪ್ಪೇ ಇರಲ್ಲ, ನೀವೇನೋ ಕೆಲಸ ಮಾಡ್ತಿರ್ತೀರ, ಯಾರ್ದೋ ತಪ್ಪಿಗೆ ನಿಮ್ಮ ಮೇಲೆ ಹೊಣೆ ಹಾಕುವಂಥದ್ದು, ಈ ರೀತಿ ಕೆಲಸಗಳು ಜಾಸ್ತಿ. ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟಂಗೆ, ನಿಮಗೆ ಮನಸ್ಸಿಗೆ ಇಷ್ಟ ಆಗಂಗೆ ನೀವು ಬದುಕೋಕ್ಕಾಗಲ್ಲ. ತುಂಬ ಕಂಟ್ರೋಲ್ ಮಾಡ್ತಾರೆ, ತುಂಬ ಕಂಡೀಷನ್ಸ್ ಇರ್ತವೆ, ತುಂಬ ಅಂದರೆ ಒಂದು ನಿರ್ಬಂಧ ಅಂತ ಹೇಳ್ತಾರೆ, ಏನೂ ಮಾಡೋಂಗಿಲ್ಲ, ನೀವು ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ. ಯಾರನ್ನಾದ್ರೂ ಒಬ್ರಿಗೆ ಕೇಳಬೇಕು, ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರನ್ನಾದ್ರೂ ಕೇಳಬೇಕು, ಯಾರಾದರೂ ಹೆಲ್ಪ್ ಮಾಡಬೇಕು, ತುಂಬ ಸ್ಟ್ರಿಕ್ಟಾಗಿ ಬಳಸ್ತಾರಲ್ಲ, ಆ ರೀತಿ ಒಂದು ಪ್ರಾಬ್ಲಮ್ ಇದು. ಅಥವಾ ನಿಮಗೆಲ್ಲ ಇತ್ತು ಅಂದರೂ ಕೂಡ ಏನೋ ಒಂದು ಪ್ರಾಬ್ಲಮ್ಗಳಿಂದ ನೀವು ಅಷ್ಟೊಂದು ಫ್ರೀಯಾಗಿರೋಕ್ಕಾಗಲ್ಲ, ನೀವು ಅಂದ್ಕೊಂಡಂಗೆ ಇರೋಕ್ಕಾಗಲ್ಲ, ಈ ರೀತಿ ಒಂದು ಸಮಸ್ಯೆನ ತೋರಿಸುತ್ತೆ. ಅಷ್ಟೊಂದು ಒಂದು ಒಳ್ಳೆ ಸಂಖ್ಯೆ ಅಲ್ಲ, ಯೂಸ್ ಮಾಡಬೇಡಿ. ಈ ನಂಬರ್ ಇತ್ತು ಅಂತಂದರೆ ಮತ್ತು ಈ ಸಮಸ್ಯೆಗಳು ಕಾಣ್ತಿತ್ತು ಅಂದರೆ ದಯವಿಟ್ಟು ಚೇಂಜ್ ಮಾಡಿ. ಅನಾವಶ್ಯಕವಾಗಿ ಖರ್ಚುಗಳು ಕೂಡ ಜಾಸ್ತಿ ಆಗ್ತದೆ ಈ ನಂಬರ್ ಇದ್ದಾಗ, ಸುಮ್ಮನೆ ವೇಸ್ಟ್ ಆಗಿ, ನಿಮಗೆ ಗೊತ್ತೇ ಇರಲ್ಲ, ಅದು ಯಾರಿಗೂ ಯೂಸ್ ಇರಲ್ಲ, ದುಡ್ಡು ಬಂತು, ದುಡ್ಡು ಹೋಯ್ತು, ಅದೇನಕ್ಕೆ ಎಲ್ಲಿ ಹೋಗ್ತು ಅಂತಲೂ ಗೊತ್ತಿಲ್ಲ, ಅದರಿಂದ ನಿಮ್ಗೇನು ಲಾಭನೂ ಕೂಡ ಆಗಲ್ಲ, ಆ ರೀತಿ ಸಮಸ್ಯೆ ತೋರಿಸುತ್ತೆ. ದಯವಿಟ್ಟು ಈ ನಂಬರ್ ಇದ್ದಾಗ ಚೇಂಜ್ ಮಾಡಿ, ಈ ನಂಬರ್ನ ಯೂಸ್ ಮಾಡಬೇಡಿ. ನೆಕ್ಸ್ಟ್ ನಂಬರ್ ಬಂದು 6-4 ಅಥವಾ 4-6, ಎಲ್ಲರಿಗೂ ಗೊತ್ತಿರೋಂಗೆ 6ನೇ ನಂಬರ್ ಬಂದು ಶುಕ್ರ ನಂಬರ್. ನಂಬರ್ಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಇದೆ 1ರಿಂದ 9 ನಂಬರ್ವರೆಗೂ, ದಯವಿಟ್ಟು ಅದನ್ನು ಚೆಕ್ ಮಾಡಿ. 6-4 ಬಂದಾಗ ಏನಾಗ್ತದೆ ಅಂದರೆ ನಿಮ್ಮೊಂದು ಶುಕ್ರ ಬಂದು ರಿಲೇಷನ್ಶಿಪ್ನ ತೋರಿಸುತ್ತೆ, ನಿಮ್ಮ ಸಂಬಂಧಗಳನ್ನ ತೋರಿಸುತ್ತೆ, ಯಾವ ರೀತಿ ಇರ್ತೀರೋ ಏನೋ ಇತ್ತ ಅಂತ. ಇಲ್ಲಿ ನಿಮಗೆ ಪ್ರಾಬ್ಲಮ್ ಆಗೋದು UTI ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೋ ಚಾನ್ಸಸ್ ಇರುತ್ತೆ. ಲೇಡೀಸ್ ಪ್ರಾಬ್ಲಮ್ ಆಗ್ತದೆ UTI ಅಂತ ಇನ್ಫೆಕ್ಷನ್. ಮತ್ತು ಸಂಬಂಧಗಳಲ್ಲಿ ಅನ್ಯೂಜುವಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ, ಸಂಬಂಧಗಳಲ್ಲಿ ಸರಿ ಇರಲ್ಲ, ಎಕ್ಸ್ಟ್ರಾ ಮೆರಿಟಲ್ ಆಗಿರ್ಬೋದು, ಅಥವಾ ಬೇರೆ ರೀತಿ ಒಂದು ಅಕ್ರಮ ಸಂಬಂಧ, ಈ ರೀತಿ ಸ್ವಲ್ಪ ಇದಿರುತ್ತೆ. ಮತ್ತು ಅಂತರ್ಜಾತಿ ವಿವಾಹ ಕೂಡ ಆಗಬಹುದು, ಅಥವಾ ನೀವು ಮದುವೆ ಆದವರು ವಯಸ್ಸಲ್ಲಿ ಮೇಲೆ ಕೆಳಗೆ, ಈ ರೀತಿ ಸಮಸ್ಯೆಗಳು. ಮತ್ತು ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಸಮಸ್ಯೆ ಕಾಣಿಸುತ್ತೆ, ಬಟ್ ಫ್ಯಾಮಿಲಿ ಲೈಫಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಇದು 4-6 ಯೂಸ್ ಮಾಡೋವಂಥದ್ದು. ಸೊ ಈ ಸಮಸ್ಯೆಗಳು
ಕಾಣಿಸೋಕ್ಕೂ ಮುಂಚೆ ಮತ್ತು ಕೆಲವನ್ನ ಓಪನ್ ಆಗಿ ಹೇಳೋಕ್ಕಾಗಲ್ಲ, ಬಟ್ ಎಷ್ಟು ಬೇಕಷ್ಟು ಕಂಟ್ರೋಲಲ್ಲಿ ಹೇಳಿದ್ದೀನಿ. ಸಮಸ್ಯೆಗಳು ಜಾಸ್ತಿ ಕಾಣಿಸುತ್ತೆ. 4-6 ನನ್ನ ಕಡೆಯಿಂದ ನೋ, ಯೂಸ್ ಮಾಡಬೇಡಿ. ಏನಕ್ಕೆಂದರೆ ಫಾಲೋ ಮಾಡ್ತಿದ್ದೀರಾ, ಕೆಲವು ಸಜೆಷನ್ಸ್ಗಳು ನಾನು ಕೊಟ್ಟಿದ್ದೀನಿ. ನನಗೆ ತುಂಬ ಅವಾಯ್ಡ್ ಮಾಡಲೇಬೇಕು ಅನ್ನೋ ನಂಬರ್ ಬಂದು ಇದು 4-6 ಮತ್ತು 6-4. ಯಾರಿಗೆ ಆದ್ರೂ ನೋ ಇದು. ಸೊ ನೀವು ಕೂಡ ಅಷ್ಟೇ, ಪ್ರಾಬ್ಲಮ್ ಆಗೋಕ್ಕೂ ಮುಂಚೆ ದಯವಿಟ್ಟು ನಂಬರ್ನ ಯೂಸ್ ಮಾಡಬೇಡಿ. ಎಸ್ಪೆಷಲಿ ಫ್ಯಾಮಿಲಿ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತದೆ ನಂಬರ್ ಇದ್ದಾಗ. ಸೊ 4ನೇ ನಂಬರಲ್ಲಿ ಎಲ್ಲ ಬರೀ ಕೆಟ್ಟದೇ ಹೇಳ್ತಿದ್ದೆ. ಒಂದೇ ಒಂದು ಕಾಂಬಿನೇಷನ್ ಓಕೆ ಯೂಸ್ ಮಾಡಬಹುದು ಅನ್ನೋದು ಬಂದು 4 ಮತ್ತು 7. ಏನಕ್ಕೆ ಅಂದರೆ 7ನೇ ನಂಬರ್ ಕೇತು, 4ನೇ ನಂಬರ್ ಬಂದು ರಾಹು. ಇದೆರಡು ಒಂದನ್ನು ಕಂಪ್ಲೀಟ್ ಮಾಡುತ್ತೆ. ಯಾರಿಗಿದು ಸ್ಟೋರಿ ಗೊತ್ತಿಲ್ಲ ಅಂದರೆ ಎರಡೂ ಕೂಡ ಸಪ್ರೇಟ್ ಮಾಡಿ ತಲೆ ಮತ್ತು ಬುಡ ಚೇಂಜ್ ಮಾಡಿರ್ತಾರೆ, ಪುನಃ ಬೇರೆ ಬಂದು ಕೂರುತ್ತೆ. ಈ ರೀತಿ ಸ್ಟೋರಿ ಯಾರಿಗೆ ಗೊತ್ತಿಲ್ಲ ಅಂದರೆ ಅವ್ರು ನೋಡ್ಕೊಳ್ಳಿ, ಯೂಟ್ಯೂಬಲ್ಲಿ ಸಿಗುತ್ತೆ. ಇದೊಂದನ್ನು ತಕ್ಕಮಟ್ಟಿಗೆ ಯೂಸ್ ಮಾಡ್ಬೋದು. ಬಟ್ 4ನೇ ನಂಬರ್ ಇರೋದ್ರಿಂದ ಆಂಗ್ಸೈಟಿ ಅಂತ ಹೇಳ್ತೀವಿ, ಯಾವಾಗಲೂ ಆತಂಕ, ಚಿಂತೆ ಜಾಸ್ತಿ ಇರುತ್ತೆ. ಬುದ್ಧಿವಂತಿಕೆ ಚೆನ್ನಾಗಿ ಕೊಡುತ್ತೆ 7ನೇ ನಂಬರು. ಮತ್ತು ತುಂಬ ಒಂದು ಆನೆಸ್ಟ್ ಅಂತ ಹೇಳ್ತಾರೆ, ಪ್ರಾಮಾಣಿಕ ಅಂತ ಹೇಳ್ತೀವಲ್ಲ, ತುಂಬ ಪ್ರಾಮಾಣಿಕವಾಗಿರ್ತೀರ. ಬಟ್ ಏನಂದರೆ ಯೋಚನೆ ಕೊಡುತ್ತೆ. ಚಿಂತೆಗಳು ನೀವು ಕೆಪಾಸಿಟಿ ಇದ್ದಾಗ, ಅಂದರೆ ನಿಮ್ಮ ಕೈಯಲ್ಲಿ ತಡೆಯೋ ಒಂದು ಪರಿಸ್ಥಿತಿ ಇದ್ದಾಗ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಯಾವತ್ತೂ ನಿಮ್ಮ ಕೈಯಲ್ಲಿ ತಡೆಯೋಕ್ಕಾಗಲ್ಲ, ಆವಾಗ ಸಣ್ಣ ಪುಟ್ಟ ಚಿಂತೆ ಕೂಡ ಸ್ವಲ್ಪ ಸಮಸ್ಯೆನೇ. ನನ್ನ ಪ್ರಕಾರ ಓಕೆ ಯೂಸ್ ಮಾಡ್ಬೋದು, ನಿಮ್ಮ ಒಂದು ಕೆಲಸ ಯಾವ ರೀತಿ ಅದರ ಮೇಲೆ. ಬಟ್ ಮನಸ್ಸಿಗೆ ಯಾವುದು ಚಿಂತೆ ಕೊಡುತ್ತೆ ಅದು ಬೇಡ ಅಂತ. ಏನಕ್ಕೆ ಸಾಯೋವರೆಗೂ ನಮ್ಮ ಜೊತೆ ಇರೋದೇ ನಾವು ಮತ್ತು ನಮ್ಮ ಮನಸ್ಸು. ಸೊ ನಮ್ಮ ಮನಸ್ಸೇ ಸರಿ ಇಲ್ಲ ಅಂತಂದರೆ, ನಮ್ಮ ಯೋಚನೆಗಳು ಸರಿ ಇಲ್ಲ ಅಂದರೆ, ನಾವು ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂದರೆ ಸಮಸ್ಯೆ ಆಗ್ತದೆ. ಹಾಗಾಗಿ 4-7 ನನ್ನ ಕಡೆಯಿಂದ ಬೇಡ, ಯೂಸ್ ಮಾಡಬೇಡಿ. ಸಮಸ್ಯೆ ಕೊಡುತ್ತೆ, ಸಮಸ್ಯೆ ಹೇಳಿದ್ದೀನಿ, ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟೊತ್ತು ಏನು ನೋಡಿದ್ವಿ ಅದರಲ್ಲಿ 4-8, 4ನೇ ನಂಬರ್ ಬಗ್ಗೆ ಫುಲ್ ಹೇಳ್ತಾ ಇದ್ದೆ. 2, 4, 8 ಸಮಸ್ಯೆ, 4, 8 ಒಟ್ಟಿಗೆ ಬಂದಾಗ ಡಬಲ್ ಸಮಸ್ಯೆ. ತುಂಬ ವರ್ಸ್ಟ್ ನಂಬರ್, ತುಂಬ ಕೆಟ್ಟ ನಂಬರ್. ಈ ಟೈಮಲ್ಲಿ ದಯವಿಟ್ಟು ಯೂಸ್ ಮಾಡಬೇಡಿ. ಏನಾಗ್ತದೆ ಅಂತಂದರೆ ರಕ್ತ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಇರುತ್ತೆ. ಕೋರ್ಟ್ ಪ್ರಾಬ್ಲಮ್, ಲಿಟಿಗೇಷನ್ ಪ್ರಾಬ್ಲಮ್, ನಿಮಗೆ ಗೊತ್ತಿಲ್ಲದೇ ಕೇಸ್ ಆಗೋದು ಜಾಸ್ತಿ ಪ್ರಾಬ್ಲಮ್ಸ್ ಇರುತ್ತೆ. 4, 8 ಒಟ್ಟಿಗೆ ಬಂತು. 4ನೇ ನಂಬರ್ ಜಾಸ್ತಿ ಇದ್ದಷ್ಟು ನಿಮಗೆ ಫೈನ್ಗಳು, ಅನಾವಶ್ಯಕವಾಗಿ ಫೈನು, ಖರ್ಚು, ನಿಮಗೆ ಅಂತ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ನೀವು ಕಷ್ಟಪಟ್ಟು ಕುಡಿಕಿರೋ ದುಡ್ಡೆಲ್ಲನೂ ಆಸ್ಪತ್ರೆಗೆ, ಕೋರ್ಟ್ಗೆ, ಬೇರೆದಕ್ಕೆ, ಯಾರೋ ಮಾಡಿರೋ ತಪ್ಪಿಗೆ ಅದಕ್ಕೆ ನೀವು ಒಂದು ಪೆನಾಲ್ಟಿ ಥರ, ಬರೀ ಇದೇ ಖರ್ಚುಗಳು. ಮತ್ತು ವಾಸಿನೇ ಆಗಲ್ಲ, ಗುಣಪಡಿಸೋಕ್ಕೆ ಆಗಲ್ಲ. ಆ ರೀತಿ ಇದೊಂದು ಆರೋಗ್ಯ ಸಮಸ್ಯೆ ಇರುತ್ತೆ. ಆರೋಗ್ಯದ ಸಮಸ್ಯೆನೇ ಕೊಡೋವಂಥ ನಂಬರ್ ಇದು. ಸೊ ಯಾವ್ಯಾವ್ದು ಆರೋಗ್ಯ ಸಮಸ್ಯೆ ಕೊಡುತ್ತೆ ಆ ನಂಬರ್ಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ಸಪ್ರೇಟ್ ವೀಡಿಯೋದಲ್ಲಿ. ಈ ನಂಬರ್ ಹೆಲ್ತ್ ಪ್ರಾಬ್ಲಮ್ ಕೊಡುತ್ತೆ, ಅಷ್ಟೊಂದು ಒಳ್ಳೆಯದಲ್ಲ, ಯೂಸ್ ಮಾಡಬೇಡಿ. ಏನಂದರೆ ಲಾಭ ಇಲ್ಲ. ಮತ್ತು ಜೀವನದಲ್ಲಿ ಪ್ರತಿಯೊಂದು ಕೂಡ ತುಂಬ ನಿಂತು ಕೆಲಸಗಳಾಗ್ತದೆ, ಆ ರೀತಿ ಆಗ್ತದೆ. ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅಲ್ಲ, ಇದನ್ನು ಯೂಸ್ ಮಾಡಬೇಡಿ. 4, 9 ಲಾಸ್ಟು. ಇದ್ರದ್ದೊಂದು ಏನು ಒಳ್ಳೆಯದು ಕೆಟ್ಟದು ಈಗ ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಕಾಂಬಿನೇಷನ್ ಇದು 4 ಮತ್ತು 9 ಇವತ್ತಿನ ಒಂದು ವಿಡಿಯೋದಲ್ಲಿ. ಇಲ್ಲೇನಂತಂದರೆ ಒಂಥರ ರಿಸ್ಕ್ ತಗೊಳ್ಳೋ ಅಂಥ ಕೆಲಸಗಳು, ಎಲ್ಲಿ ನಿಮಗೆ ಜಾಸ್ತಿ ಒಂದು ಖುಷಿ ಕೊಡುತ್ತೆ, ಯಾವಾಗಲೂ ಸ್ವಲ್ಪ ರಿಸ್ಕ್ ತೊಗೋಬೇಕಂತ ಅನಿಸುತ್ತೆ, ಈಸಿಯಾಗಿ ಕೆಲಸಗಳನ್ನೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಅಂಥ ಕಡೆ ಇದನ್ನ ಯೂಸ್ ಮಾಡ್ಬೋದು. ಅಷ್ಟೊಂದು ಒಳ್ಳೆಯದಲ್ಲ. ಬಟ್ ಏನಂದರೆ ಇದರಲ್ಲಿ ಒಂದೇ ಒಂದು ಏನಿದೆ, ನಿಮ್ಮ ಯೋಚನೆ ಮಾಡೋದು ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಅರ್ಥ ಮಾಡ್ಕೋತೀರಾ. ಕ್ರಿಮಿನಲ್ ಮೈಂಡೆಡ್ ಅಂತ ಹೇಳ್ತೀವಿ, ಅಂದರೆ ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಜಾಸ್ತಿ ಸಮಸ್ಯೆನ ಯಾವಾಗಲೂ ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಾ, ಯಾವ ಸಮಸ್ಯೆನ ಯಾವ ರೀತಿ ನೀವು ಇದು ಮಾಡಬೇಕು ಅಂತ. ಮತ್ತು ಕೆಲವು ಸಲ ತುಂಬ ನಿಯತ್ತಾಗಿರ್ತೀರ, ಕೆಲಸ ಆಗಿರಲ್ಲ. ಟೈಮಲ್ಲಿ ಈಗ ಏನೇನೋ ಒಂದು ಪ್ಲ್ಯಾನ್ ಮಾಡಬೇಕಲ್ಲ, ಅಂಥ ಟೈಮಲ್ಲಿ ಯೂಸ್ ಆಗ್ತದೆ. ನನ್ನ ಕಡೆಯಿಂದ ಇದು ಕೂಡ ಅಷ್ಟೊಂದು ಒಳ್ಳೇದಿದಲ್ಲ. ಪೊಲೀಸ್ ಆಗಿತ್ತು ಅಂತಂದರೆ, ಮತ್ತು ಎಲ್ಲಿ ಯೂನಿಫಾರ್ಮ್ ಇರುತ್ತೆ, ಸೇಲ್ಸ್ ಏಜೆಂಟ್ಗಳಾಗಲಿ, ಇದಾಗಲಿ, ಪೊಲೀಸ್ ಆಗಲಿ, ಅಥವಾ ಈಗ KB ಅವರಾಗಲಿ, ಈ ರೀತಿ ಎಲ್ಲಿ ನೀವು ನಿಮ್ಮ ಒಂದು ಆಫೀಸಲ್ಲಿ ಯೂನಿಫಾರ್ಮ್ ಇರುತ್ತಲ್ಲ, ಅಂಥ ಕಡೆ ಇದನ್ನು ಯೂಸ್ ಮಾಡ್ಬೋದು. ಏನಕ್ಕೆ ಆಫೀಸ್ದೇ ಒಂದು ಪಾಲಿಟಿಕ್ಸ್ ಅಂತ ಇರುತ್ತೆ, ಅಲ್ಲಿ ನಿಮಗೆ ಒಂದು ಕ್ರಿಮಿನಲ್ ಮೈಂಡೆಡ್ನೆಸ್ ಬೇಕು, ಅಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಬಟ್ ಬೇರೆ ಕಡೆ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡಬೇಡಿ. ಕ್ರಿಮಿನಲ್ ಮೈಂಡ್ ಅಂತಂದರೆ ನೀವು ಕುತಂತ್ರ ಮಾಡ್ತು ಅಂದರೆ ಯಾವಾಗಲೂ ಉದ್ಧಾರ ಆಗೋದು, ಅದು ತಪ್ಪು. ಟೆಂಪ್ರವರಿಯಾಗಿ ಸಕ್ಸಸ್ ಕೊಡುತ್ತೆ ಜೀವನದಲ್ಲಿ. ಏನಕ್ಕೆ ಎದುರುಗಡೆಯವ್ರು ಮೋಸ ಆಗ್ತಾರೆ, ಅವ್ರು ಮೋಸ ಆಗೋದ್ರಿಂದನೇ ನೀವು ಮೋಸ ಮಾಡೋದು. ಬಟ್ ನಿಮ್ಮ ಟೈಮ್ ಕೆಟ್ಟದಾದಾಗ ಆಟೋಮೆಟಿಕ್ಕಾಗಿ ನಾವು ಏನೇನು ತಪ್ಪು ಕರ್ಮ ಅಂತ ಏನಿದೆ, ಇದೇನು ಮಾಡಿರ್ತೀವಿ, ಇದೆಲ್ಲ ವಾಪಸ್ ನಮಗೆ ಬರುತ್ತೆ. ಈ ನಂಬರ್ ಇಟ್ಕೊಂಡು ನೀವು ಆ ರೀತಿ ಒಂದು ಕೆಟ್ಟದಾಗಿ ಯೋಚನೆ ಮಾಡಿಕೊಂಡು ಸಮಸ್ಯೆ ಮಾಡೋರಬಲ್ಲ. ಈ ನಂಬರ್ ಇತ್ತು ಅಂದರೆ ಅವಾಯ್ಡ್ ಮಾಡಿ. ಎಲ್ಲಿ ಯೂಸ್ ಮಾಡ್ಬೋದು ಅದನ್ನು ಹೇಳಿದ್ದೀನಿ. ಪ್ರತಿಯೊಂದು ನಂಬರ್ಗಳನ್ನ ಯೂಸ್ ಮಾಡಬಾರ್ದು, ಕೆಲವು ಕಡೆ ಯೂಸ್ ಮಾಡಬಹುದು. ಪ್ರತಿಯೊಂದು ಕೆಲಸದ ಮೇಲೆ ಡಿಪೆಂಡು, ನಿಮ್ಮ ಹುಟ್ಟಿದ ದಿನಾಂಕದ ಮೇಲೆ ಡಿಪೆಂಡು.
ಅದಕ್ಕೋಸ್ಕರನೇ ಯಾವಾಗಲೂ ಹೇಳೋದು, ನಿಮ್ಮ ನಂಬರ್ನ ದಯವಿಟ್ಟು ಕಾಲ್ ಮಾಡಿ. ನಿಮ್ಮ ಒಂದು ಡೇಟ್ ಆಫ್ ಬರ್ತ್, ನಿಮ್ಮ ಹುಟ್ಟಿದ ದಿನಾಂಕ ನಿಮಗೆ ಮಾತ್ರ ಸ್ಪೆಷಲ್ ಅದು, ಓಕೆನಾ? ನಿಮಗೆ ಮಾತ್ರ ಪರ್ಟಿಕ್ಯುಲರ್. ಇದೆಲ್ಲ ಜನರಲ್ ಆಗಿರ್ಬೋದು. ನಿಮ್ಮ ಒಂದು ಹುಟ್ಟಿದ ದಿನಾಂಕದ ಪ್ರಕಾರ ನೀವು ಯಾವಾಗಲೂ ನಂಬರ್ನ ಡಿಸೈನ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರನೇ ಇರಬೇಕು. ಯಾವ ನಂಬರ್ ಇಲ್ಲ ಅದನ್ನೇ ನೋಡ್ಕೋಬೇಕು. ಮತ್ತು ನಂಬರ್ ಡಿಸೈನ್ ಆಗಿರೋರಿಗೆ ಯಾರಿಗೆ ನಂಬರ್ ಸಿಗ್ತಿಲ್ಲ, ಇಲ್ಲಿ ತೋರಿಸಿರೋಂಥ ನಂಬರಿಗೆ ಕಾಲ್ ಮಾಡಿ. ಆನ್ಲೈನಲ್ಲಿ ನಾವೇನೇ ಬುಕ್ ಮಾಡಿಕೊಡ್ತೀವಿ. ನೀವು ಯಾರಿಗೆ ಹೇಳ್ತೀರೋ ಅವರಿಗೆ, ಅಥವಾ ನಿಮಗೆ ಬೇಕಾದ್ರೆ ನಿಮಗೆ ಒಂದು OTP ಬರುತ್ತೆ, ಒಂದು ಮಿನಿಮಮ್ ಚಾರ್ಜಸ್ ಇರುತ್ತೆ. ನಿಮಗೇನೆ ನಿಮ್ಮ ಮನೆ ಅಡ್ರೆಸ್ಸಿಗೆ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಇದೊಂದು ಫೆಸಿಲಿಟಿ ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿ. ನಂಬರ್ ಪ್ರಾಬ್ಲಮ್ ಇತ್ತು ಅಂದರೆ, ನಂಬರಲ್ಲಿ ನಾವು ಹೇಳಿದಷ್ಟು ಸಮಸ್ಯೆಗಳು ಕಾಣ್ತಿತ್ತು ಅಂದರೆ ದಯವಿಟ್ಟು ನಂಬರ್ ಚೇಂಜ್ ಮಾಡಿ. ಕಂಪ್ಲೀಟಾಗಿ ಬೇರೆ ಎಲ್ಲ ನಂಬರ್ಗಳನ್ನ ನೋಡಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ಸಾಫ್ಟ್ವೇರ್ ಇದೆ, ಮೊಬೈಲ್ ನ್ಯೂಮರಾಲಜಿ ಸಾಫ್ಟ್ವೇರ್. ಅಲ್ಲಿ ಮೊಬೈಲ್ ನಂಬರ್ನ ಕಳಿಸಿ ಆಟೋಮೆಟಿಕ್ಕಾಗಿ ನಿಮ್ಮ ನಂಬರಿಂದ ನಿಮ್ದು ಏನು ಸಮಸ್ಯೆಗಳಿದೆ, ಯಾವ ನಂಬರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಎಲ್ಲ ಅದೇ ಕೊಡುತ್ತೆ. ಅದನ್ನು ನೋಡ್ಕೊಂಡಾದರೂ ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಬಯಸಿ. ಥ್ಯಾಂಕ್ ಯು.